ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೇನು SSLC ಎಕ್ಸಾಮ್ ಹತ್ರ ಬರ್ತಿದೆ. ಇನ್ನೊಂದು 4 ಡೇಸ್ 5 ಡೇಸ್ ಇದು ಅಷ್ಟೇ. ಸೊ ಎಲ್ಲದಕ್ಕಿಂತ ಕಷ್ಟ ಅಂತ ಫೀಲ್ ಆಗೋದು ನಮ್ಮ ಮಕ್ಕಳು, ದಟ್ ಈಸ್ ಮ್ಯಾಥ್ಸ್ ಅಲ್ವಾ. ಮ್ಯಾಥಮೆಟಿಕ್ಸ್ ಅಂತಂದರೆ ಎಲ್ರಿಗೂ ಒಂದು ಕ್ಲಾಸಲ್ಲಿ ಒಂದು 4 to 5 ಮೆಂಬರ್ಸ್ಗೆ ಈಸಿ ಆದರೆ ಮಿಕ್ಕಿದ್ದೆಲ್ಲ ಮಕ್ಳಿಗೂ ಮ್ಯಾಥ್ಸ್ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹೆಂಗಾದರೂ ಮಾಡಿ ಪಾಸ್ ಆಗಬೇಕು ಅನ್ನೋದೇ ಎಷ್ಟೊಂದು ಜನದ ಇಂಟೆನ್ಷನ್ ಆಗಿರುತ್ತೆ. ಸೊ ಪಾಸ್ ಆಗಬೇಕು ಅನ್ನೋರಿಗೆ ಕಷ್ಟನೇ ಇಲ್ಲ ಮ್ಯಾಥ್ಸು. ಸ್ಕೋರ್ ಮಾಡೋರಿಗೆ ಲಿಟಲ್ ಟಫ್ ಅಂತ ಹೇಳ್ಬೋದು, ಆದರೆ ಪಾಸ್ ಆಗೋಕ್ಕೆ ಕಷ್ಟ ಇಲ್ಲ. ಯಾಕಂತಂದರೆ ಆಲ್ರೆಡಿ SSLC ಬೋರ್ಡ್ ಅವರು 4 ಮಾಡೆಲ್ ಪೇಪರ್ಸ್ನ ಬಿಟ್ಟಿದ್ದಾರೆ. 4 ಮಾಡೆಲ್ ಪೇಪರ್ಸ್, ಪ್ರತಿ ಸಲ ಒಂದೊಂದು ಮಾಡೆಲ್ ಪೇಪರ್ ಅಷ್ಟೇ ಕೊಡ್ತಾಯಿದ್ದೀವಿ. ಆದರೆ 1-2 ಮಾಡೆಲ್ ಪೇಪರ್ ಕೊಡ್ತಾಯಿದ್ರು. ಈ ಸಲ 4 ಮಾಡೆಲ್ ಪೇಪರ್ಸ್ ಬಿಟ್ಟಿದ್ದಾರೆ. ಅಂತ ಅಂದರೆ ನಿಮಗೆ ಅದರಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸು, ಅದರಲ್ಲಿ ಯಾವುದನ್ನು ತುಂಬ ಹೈಲೈಟ್ ಮಾಡಿದ್ದಾರೆ ಆ ಕ್ವಶನ್ಸ್ನ ಕಲ್ತ್ಕೊಂಡ್ರೆ ತುಂಬ ಬರೆದು ಪ್ರಾಕ್ಟೀಸ್ ಮಾಡಿ ಮ್ಯಾಥಮೆಟಿಕ್ಸ್. ಸೊ ನೋಡಿಕೊಂಡ್ರೆ ಬರಲ್ಲ ಅಥವಾ ಬಾಯಲ್ಲೇನೋ ನೆನ್ಪಿಟ್ಕೊಂಡ್ರೆ ಬರಲ್ಲ. ನಿಮ್ಗೆ ಅದರಲ್ಲಿ ಕೆಲವೊಂದಷ್ಟು ಥಿಯರಮ್ಸ್ ಇರುತ್ತೆ, ಗ್ರಾಫ್ ಇರುತ್ತೆ, ಆಮೇಲೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ, ಪ್ರೂವ್ ದಟ್ ಅಂತ ಇರುತ್ತೆ, ಟ್ರಿಗ್ನೋಮೆಂಟ್ರಿ. ಆ ಟೇಬಲ್ ಕಲ್ತ್ಕೊಂಬಿಟ್ರೆ ಸಾಕಲ್ವ ನಿಮಗೆ. ಆ ಟೇಬಲ್ ಕಲ್ತ್ಕೊಂಡ್ರೆ 2-3 ಪ್ರಾಬ್ಲಮ್ ಬಂದೇ ಬರುತ್ತೆ, ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಸೊ ಆ ರೀತಿಯಾದಂತಹ ಮಾಡೆಲ್ ಕ್ವಶನ್ ಪೇಪರ್ಸ್, ಅಷ್ಟು 4 ಮಾಡೆಲ್ ಕ್ವಶನ್ ಪೇಪರ್ಸ್ ಏನು ಬೋರ್ಡ್ ಅವರು ರಿಲೀಸ್ ಮಾಡಿದರು, ಅಷ್ಟು 4 ಮಾಡೆಲ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಮಕ್ಕಳೇ, ತುಂಬ ಟೆನ್ಷನ್ ಮಾಡ್ಕೋಬೇಡಿ. ಆರಾಮ್ಸೆ ನೋಡಿ, ರಿಪೀಟೆಡ್ ಕ್ವಶನ್ಸ್ ಏನಿರುತ್ತೆ ಅದು ಖಂಡಿತ ಬರುತ್ತೆ. ನೀವು ಏನು ಪಾಸಿಂಗ್ ಮಾರ್ಕ್ಸಿಗೆ ಕಷ್ಟ ಅಂತ ಹೇಳ್ತೀರಾ, ಪಾಸಿಂಗ್ ಮಾರ್ಕ್ಸ್ ಬರೋಷ್ಟು ಕಷ್ಟ ತಗೊಳ್ಳೋಕ್ಕಾಗದೇ ಇರೋಷ್ಟು ಕಷ್ಟ ಖಂಡಿತ ಇರಲ್ಲ. ಸೊ ರೆಫರ್ ಮಾಡಿ, ಇದಕ್ಕೆ ಆನ್ಸರ್ಸ್ ಕೂಡ ಇದೆ, ಯಾವ ರೀತಿ ಆನ್ಸರ್ ಮಾಡಬೇಕು. ಸ್ಟೆಪ್ ವೈಸ್ ಮಾರ್ಕ್ಸ್ ಇರುತ್ತೆ ನಿಮಗೆ. ಮೇಲೇ ಒಂದೊಂದು ಸ್ಟೆಪ್ ಬರ್ಕೊಳ್ಳುವಾಗೆ ರಾಂಗ್ ಆಗಿಬಿಟ್ರೆ ಅದು ಪೂರ್ತಿ ಆನ್ಸರ್ ರಾಂಗ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಬರೀಬೇಕು. ನೋಡಿ, 3 ಮಾರ್ಕ್ ಕ್ವಶನ್, ಈ ಥರ ಆ್ಯಕ್ಚುಲಿ ಲೆಂತಿ ಆನ್ಸರ್ಸ್ ಇರುತ್ತಲ್ಲ, 3 ಮಾರ್ಕ್ ಕ್ವಶನ್, 4 ಮಾರ್ಕ್ ಕ್ವಶನ್, ಇದು ತುಂಬ ಈಸಿ ಇರುತ್ತೆ. ನೋಡೋಕ್ಕೆ ಡಿಫಿಕಲ್ಟ್ ಇದ್ರೂ ಅದು ಪ್ರಾಕ್ಟೀಸ್ ಮಾಡ್ತಾ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಥಿಯರಮ್ ನೋಡಿ, ಪೈಥಾಗರನ್ ಥಿಯರಮ್ ಕೊಟ್ಟಿದ್ದಾರೆ. ನಾನು ಹೇಳಿದೆ ಈ ಟ್ರಿಗ್ನೋಮೆಂಟ್ರಿಯಲ್ಲಿ ಅದೊಂದು ಟೇಬಲ್ ಕಲ್ತ್ಕೊಂಬಿಟ್ರೆ ಮೆಥಡ್ ತುಂಬ ಈಸಿ ಮಾಡೋಕ್ಕೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಕಲ್ತಿರ್ತೀರ, ಎಕ್ಸಾಮ್ ಹತ್ರ ಬರ್ತಿದೆ. ಆ್ಯಂಡ್ ಗ್ರಾಫ್ ಆಗಿರ್ಬೋದು, AP ಆಗಿರ್ಬೋದು, ಇದೆಲ್ಲ ಎಲ್ಲರೂ ಮಾಡೋ ಅಂತಹ ಒಂದಷ್ಟು ಪ್ರಾಬ್ಲಮ್ಸ್ಗಳಲ್ವ. ಸೊ ಅಟ್ಲೀಸ್ಟ್ ಆ್ಯಂಡ್ ಥಿಯರಮ್ಸ್ ಆಗಿರ್ಬೋದು, ಆ್ಯಂಡ್ ಜಿಯೋಮೆಟ್ರಿಯಲ್ಲಿ ಕೆಲವೊಂದಷ್ಟು ಕನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಅಂತಂದು ಅದು ಏನು ಪ್ರೂವ್ ಮಾಡೋದಾಗಿರ್ಬೋದು, ಅದೆಲ್ಲನೂ ನೀವು ಚೆನ್ನಾಗಿ ಕಲ್ತ್ಕೋಬೋದು. ಸೊ ನೋಡಿ, ಇಷ್ಟು ಮಾಡೆಲ್ ಪೇಪರ್ಸ್ನ ರೆಫರ್ ಮಾಡಿ, ಕೀ ಆನ್ಸರ್ಸ್ನ ರೆಫರ್ ಮಾಡಿ, ಸೊ ದಟ್ ರಿಪೀಟೆಡ್ ಆಗಿರೋದನ್ನ ಮತ್ತೆ ಸಾಲ್ವ್ ಮಾಡಿ. ಅಟ್ಲೀಸ್ಟ್ ಈ ಮಾಡೆಲ್ ಪೇಪರ್ಸಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸು ನಿಮಗೆ ಸಾಲ್ವ್ ಮಾಡೋಕ್ಕಾಗತ್ತೆ ಅಂತ ಆದರೆ ಖಂಡಿತವಾಗ್ಲೂ ನಿಮಗೆ ಅಬೋವ್ 60 ಬರುತ್ತೆ. ಅಬೋವ್ 60 ಖಂಡಿತವಾಗ್ಲೂ ಈ ಮಾಡೆಲ್ ಪೇಪರ್ಸಿಂದ ನಿಮಗೆ ಬರುತ್ತೆ. ಬಿಕಾಸ್ ಮಾಡೆಲ್ ಪೇಪರ್ಸಲ್ಲಿ ಎಲ್ಲ ಪಾಯಿಂಟ್ ಆಫ್ ವ್ಯೂವಿಂದನೂ ಕೊಟ್ಟಿರ್ತಾರೆ. ಆ್ಯಂಡ್ ಒಂದು ಮಾಡೆಲ್ ಪೇಪರಲ್ಲೂ ಅಷ್ಟೇ, 1 ಮಾಡೆಲ್ ಪೇಪರ್ ಮಾಡಬೇಕಾದ್ರೇ ಎಲ್ಲನೂ ಕಂಪ್ಲೀಟ್ ಕವರ್ ಮಾಡಿರ್ತಾರೆ. ಆ ಥರ ನಿಮಗೆ 4 ಮಾಡೆಲ್ ಪೇಪರ್ಸ್ ಇದೆ, 4 ಡಿಫ್ರೆಂಟ್ ಮಾಡೆಲ್ ಪೇಪರ್ಸ್. ಬೋರ್ಡ್ SSLC ಬೋರ್ಡ್ ಅವರೇ ಕೊಟ್ಟಿರ್ತಕ್ಕಂಥ ಮಾಡೆಲ್ ಪೇಪರ್ಸ್. ಸೊ ದಟ್ ನಿಮಗೆ ಇವಾಗ ನೋಡ್ತಾ ಇದ್ರೆ ನಿಮಗೆ ಈ ಆನ್ಸರ್ ಗೊತ್ತು, ಈ ಆನ್ಸರ್ ಸ್ಟೆಪ್ಸ್ ಗೊತ್ತು, ಈ ಆನ್ಸರ್ ನಂಗೆ ಮಾಡ್ಬೋದು ಅಂತ ಅನಿಸ್ತಿದೆ. ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರಿಗೆ ಇದನ್ನು ಬರಲ್ಲ, ಇದು ನಾನು ಕಲ್ತಿಲ್ಲ ಅಂತ ಅನಿಸುತ್ತೆ, ಅವರು ಕೂತ್ಕೊಂಡು ವಿಡಿಯೋ ಪಾಸ್ ಮಾಡಿ, ಅಥವಾ ನಿಮಗಿದು ಕ್ಲಾಸ್ ವರ್ಕಲ್ಲೂ ಸಿಗುತ್ತೆ ಅಥವಾ ಟೆಕ್ಸ್ಟ್ ಬುಕ್ಕಲ್ಲೂ ಸಿಗುತ್ತೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಅಪ್ಲಿಕೇಬಲ್ ಕ್ವಶನ್ಸ್ ಕಷ್ಟ ಆಗ್ತಿದೆ ಅಂತಕ್ಕಂಥವ್ರು ಯಾವ ರೀತಿ ಅಪ್ಲಿಕೇಬಲ್ ಕ್ವಶನ್ ಕೊಟ್ಟಿದ್ದಾರೆ, ಯಾವ ಟಾಪಿಕ್ ಮೇಲೆ ಅಪ್ಲಿಕೇಬಲ್ ಕ್ವಶನ್ ಕೊಟ್ಟಿದ್ದಾರೆ, 4 ಮಾಡೆಲ್ ಪೇಪರಲ್ಲಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಆ ಒಂದು ಟಾಪಿಕ್ ಕಡೆ ನೀವು ಚೆನ್ನಾಗಿ ವರ್ಕ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಇವಾಗ ಇರೋದೇ ಸ್ವಲ್ಪ ಟೈಮು ಮಕ್ಕಳೇ. ಇಲ್ಲಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ನಾನು ಓದಿದೆ ಅಂತ, ನಾನು ಪ್ರಾಕ್ಟೀಸ್ ಮಾಡಿದೆ ಅಂತ ರಾತ್ರಿಯಲ್ಲೇ ಎದ್ದು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿರ್ತಾರೆ ಕೆಲವು ಮಕ್ಕಳು, ಆದರೆ ಅದು ಯಾವುದೂ ಎಕ್ಸಾಮಲ್ಲಿ ಬಂದಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಾಡೆಲ್ ಪೇಪರ್ಸ್ ಎಲ್ಲ ಸಬ್ಜೆಕ್ಟು ಮಾಡೆಲ್ ಪೇಪರ್ಸ್ ವೆರಿ 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 ಇಂಪಾರ್ಟೆಂಟ್. ಅದಾದ ನಂತರ ನಿಮಗೆ ಪ್ರಿಪ್ರೇಟ್ರಿ ಬಂದಿದೆ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ, ತಾಲೂಕು ಲೆವೆಲ್ ಪ್ರಿಪ್ರೇಟ್ರಿ ಬಂದಿದೆ, ಸ್ಕೂಲ್ ಲೆವೆಲ್ ಪ್ರಿಪ್ರೇಟ್ರಿ ಮಾಡಿದ್ದೀರಾ. ಸೊ 3-4 ಪ್ರಿಪ್ರೇಟ್ರಿ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ. ಆ 4 ಮಾಡೆಲ್ ಪೇಪರ್ಸ್, ಈ 4 ಮಾಡೆಲ್ ಪೇಪರ್ಸ್, ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್. ಸೊ ಎಷ್ಟು ಕ್ವಶನ್ಸ್, ಸಾಕಷ್ಟು ಕ್ವಶನ್ಸ್ ಅಲ್ಲೇ ಸಿಕ್ಬಿಡ್ತು, ಎಲ್ಲನೂ ಕವರ್ ಆಗಿದೆ ಅಲ್ವಾ. ಇದಿಷ್ಟು
ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದ ಮೇಲೆ ಇನ್ನೂ ಪಾಸ್ ಆಗಲ್ಲ ಅನ್ನೋದು ಅದು ದಡ್ತನ ಆಗತ್ತೆ. ಖಂಡಿತವಾಗ್ಲೂ ಪಾಸ್ ಆಗ್ತೀರಾ, ಸ್ಕೋರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ. ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿದು ಮಾಡೆಲ್ ಆನ್ಸರ್ಸ್ ಇದೆ, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ನೋಡಿದ್ರಲ್ವ ಮಕ್ಕಳು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ. ಸೊ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.